ಕಾಂಗ್ರೆಸ್ನ ಮುಖಂಡ ಸಹಕಾರಿ ಮುಖಂಡ ದೇವಿ ಪ್ರಸಾದ್ ಶೆಟ್ಟಿಯವರ ಪುತ್ರನ ಮೇಲೆ ಕೇಳಿ ಬಂದಂಥ ಆರೋಪದ ವಿಚಾರದ ಬಗ್ಗೆ ಮಾತಾಡೋದಕ್ಕೆ ಈಗ ನನ್ನ ಜೊತೆಯಲ್ಲಿ ದೇವಿ ಪ್ರಸಾದ್ ಶೆಟ್ರೆ ಇದ್ದಾರೆ, ಮಾತಾಡ್ಸೋಣ. ಹೇಳಿ ಸರ್, ಏನಾಯಿತು? ತಮಗೇನು ಮಾಹಿತಿ ಬಂದಿದೆ? ನಮ್ಮ 13 ತಾರೀಕಿನಂದು ಒಂದು ದುರ್ಘಟನೆ ನಮ್ಮ ಗ್ರಾಮದಲ್ಲಿ ನಡೆದಿದೆ. ನಮಗೆ ಭಾಳ ದುಃಖ ಇದೆ. ನಮ್ಮ ಮೊಹಮ್ಮದ್ ಹುಸೇನ್ ಎಂಬ ಹುಡುಗ ಬೆಳಿಗ್ಗೆ ಹೋಗ್ತಾ ಇರುವಾಗ ಒಂದು ವಾಹನ ಡಿಕ್ಕಿಯಾಗಿದೆ ಎಂಬ ಸುದ್ದಿ ಇತ್ತು. ಅದು ನನ್ನ ಮಗ ಅಂತ ತಿಳಿದು ನನಗೆ ಮತ್ತಷ್ಟು ದಿಗ್ಭ್ರಮೆ ಆಯಿತು. ನನ್ನ ಮಗ ಆಗಿರಲಿ ಅಥವಾ ಯಾರೇ ಒಬ್ಬ ಪ್ರಾಮಾಣಿಕ ಪ್ರಜೆ ಆಗಿರಲಿ, ಕಾನೂನಿನ ಅಡಿಯಲ್ಲಿ ಎಲ್ಲರೂ ಒಂದೇ. ಆತ ಅಪಘಾತ ಮಾಡಿದ ಸಂದರ್ಭದಲ್ಲಿ ಅಲ್ಲಿ ಗಾಡಿಯನ್ನು ನಿಲ್ಲಿಸದೆ ಆತ ಭಯಭೀತನಾಗಿ ನಮ್ಮ ಮುಂದೆ ಪೇಟೆಗೆ ಬಂದು ಗಾಡಿ ನಿಲ್ಲಿಸಿ ನಮ್ಮ ಊರಿನ ಪ್ರಮುಖರಿಗೆ ತಿಳಿಸಿದ್ದಾನೆ, ನಾನು ಈಗ ಅಪಘಾತ ಆಗಿದೆ, ದಯಮಾಡಿ ಆತನನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು ಅಂಕಲ್, ನನ್ನಿಂದ ಈ ರೀತಿಯಾಗಿ ನನಗೆ ಹೆದರಿಕೆ ಆಗಿದೆ, ಈ ರೀತಿ ನಾನು ಬಂದಿದ್ದೇನೆ ಅಂತ. ನನಗೆ ಯಾವುದೇ ವಿಚಾರ ನನಗೆ ತಿಳಿಲಿರಲಿಲ್ಲ, ನಾನು ಊರಲ್ಲಿ ಕೂಡ ಇರಲಿಲ್ಲ. ನಮಗೆ ರಾಜ್ಯ ಸಹಕಾರಿ ಸಪ್ತಾಹ ಇತ್ತು, ಆದ್ದರಿಂದ ಮಂಗಳೂರಲ್ಲಿ ಆ ಕಾರ್ಯಕ್ರಮದ ಆಯೋಜನೆಯ ಬ್ಯುಸಿಯಲ್ಲಿದ್ದೆ ನಾನು. ಮತ್ತು ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಕೂಡ ನಮಗೆ ಯಾವುದು ವಿಚಾರ ಕೂಡ ತಿಳಿದಿರಲಿಲ್ಲ. ಸಾಯಂಕಾಲ ನಮಗೆ ಫೋನ್ ಮಾಡಿದ ಇಲ್ಲಿಯ ಪ್ರಮುಖವಾದ ಜೈರ್ ಅಹಮದ್ ಎಂಬವರು, ಹೀಗೀಗೆ ಆಗಿದೆ, ಪ್ರಜ್ವಲ್ನಿಂದ ಇಂಥ ಘಟನೆ ಆಗಿದೆ, ಆದ್ದರಿಂದ ನೀವೇನು ಸಿಟ್ಟಾಗಬಾರ್ದು ಅಂತೇಳಿ ನಾನು ಆದ ತಕ್ಷಣ ನನ್ನ ಮಗನಿಗೆ ಫೋನ್ ಮಾಡಿ ನಾನು ಆತನಿಗೆ ಗದರಿಸಿ, ಯಾಕೆ ಈ ರೀತಿ ಮಾಡಿದ್ದಿ, ನಮ್ಮ ಗ್ರಾಮದ ಹಿತವನ್ನು ನಾವು ಕಾಪಾಡಬೇಕು, ನಮ್ಮ ಗ್ರಾಮಸ್ಥರಿಗೆ ನೋವಾಗಿದೆ ನಿನ್ನಿಂದ, ನನಗೂ ಕೂಡ ತುಂಬ ನೋವಾಗಿದೆ, ನೀನು ಯಾಕೆ ಅಂತ ನನ್ನ ಮಾತಿನಲ್ಲಿ ಬೇಕಾದಷ್ಟು ಗದರಿಸಿದ್ದೇನೆ. ತಕ್ಷಣ ನಮ್ಮ ಶಿರ್ವಾದ ಸಬ್ ಇನ್ಸ್ಪೆಕ್ಟರ್ಗೆ ಫೋನ್ ಮಾಡಿ, ಹೀಗೀಗೆ ನಮ್ಮಿಂದ ಒಂದು ತಪ್ಪಾಗಿದೆ ಸರ್, ನನ್ನ ಮಗನಿಂದ ತಪ್ಪಾಗಿದೆ, ನಾವು ಈ ರೀತಿಯ ಗಾಡಿ ಅಪಘಾತ ಮಾಡಿ ತಂದಿದ್ದಾನೆ, ತಕ್ಷಣ ನಾನು ಕಳಿಸ್ತೇನೆ ಅಂತ ಹೇಳಿದ್ದೇನೆ. ರಾತ್ರಿಯೇ ಗಾಡಿಯನ್ನು ಮತ್ತು ನನ್ನ ಮಗನನ್ನೇ ಯಾವುದೇ ಕಾನೂನಲ್ಲಿ ನಾವು ಮರೆಮಾಚಲಿಲ್ಲ, ಎಲ್ಲವೂ ಕೂಡ ಒಂದು ಶುದ್ಧವಾಗಿ ಇರುವಂಥದ್ದು ಮಾರ್ಗದರ್ಶಕವಾಗಿತ್ತು. ತದನಂತರ ನಾನು ಅಪಘಾತ ಆದ ವ್ಯಕ್ತಿಯನ್ನು ಇವರು ಫೋನ್ ಮಾಡಿದ ತಕ್ಷಣ ನನ್ನ ಜನರನ್ನು ಆಸ್ಪತ್ರೆಗೆ ಕಳಿಸಿಕೊಟ್ಟಿದ್ದೇನೆ. ಆಸ್ಪತ್ರೆಗೆ ಕಳಿಸಿಕೊಟ್ಟು ಆತನ ಸ್ಥಿತಿಗತಿಯನ್ನು ಡಾಕ್ಟ್ರಿಂದ ನಾವು ಮಾಹಿತಿಯನ್ನು ಪಡ್ಕೊಂಡು, ಡಾಕ್ಟ್ರ್ ಏನಾದರೂ ಮಾಡಿ ಆತನಿಗೆ ಉಳಿಸ್ಕೊಳ್ಬೇಕು. ಡಾಕ್ಟ್ರ್ ಹೇಳಿದರು ಬೇರೆ ಏನೂ ಅವನಿಗೆ ಸಮಸ್ಯೆ ಇಲ್ಲ, ಅದು ಶ್ವಾಸಕೋಶದಲ್ಲಿ ಸ್ವಲ್ಪ ಆತನ ಸಮಸ್ಯೆ ಕಾಣ್ತದೆ, ಆದ್ದರಿಂದ ಮತ್ತು ಕಾಲು ಮತ್ತು ಕೈಗೆ ಸಣ್ಣ ಫ್ರ್ಯಾಕ್ಚರ್ ಆಗಿದೆ, ಇದು ಕ್ಲಿಯರ್ ಆದ ಕೂಡಲೇ ಅದನ್ನು ನಾವು ಮಾಡ್ತೇವೆ, 48 ಗಂಟೆ ಆತನನ್ನು ಅಬ್ಸರ್ವೇಷನಲ್ಲಿ ಇಡಬೇಕಾಗ್ತದೆ ಅಂತ ನನಗೆ ಡಾಕ್ಟ್ರ್ ಹೇಳಿದರು. ನಾನು ಅವನ ಹೆಂಡತಿಗೆ ಸಂಪರ್ಕ ಮಾಡಿಸ್ಲಿಕ್ಕೋಸ್ಕರ ನಮ್ಮ ಹುಡುಗ ಜೈರ್ ಅವರನ್ನು ಕಳಿಸಿಕೊಟ್ಟಿದ್ದೆ. ಅವರು ಸಂಪರ್ಕ ಮಾಡಿ ಅಲ್ಲಿಗೆ ಅವರನ್ನು ಬೇಕಾದ ವ್ಯವಸ್ಥೆಗಳನ್ನು ಮಾಡಬೇಕು ಅಂತ ತಿಳಿಸಿದ್ದೆ. 2 ದಿವಸದ ನಂತರ ನಮ್ಮ ಮಹಮ್ಮದ್ ಅವರು ತೀರಿ ಹೋದದ್ದು ಅಂತ ನಮಗೆ ಗೊತ್ತಾಗಿ ಭಾಳ ಬೇಸರ ಆಗಿತ್ತು. ನಾನು 3 ವಕೀಲರುಗಳಿಗೆ ಸಂಪರ್ಕ ಮಾಡಿದ್ದೆ. ಈ 3 ಜನರಿಗೆ ಹೇಳಿದ್ದೆ, ಅಲ್ಲಿ ಹೋಗಬೇಕು, ಅಲ್ಲಿ ಏನು ಬಿಲ್ಲುಗಳಿದ್ದರೂ ಕೂಡ ನೀವು ಪಾವತಿ ಮಾಡಬೇಕು, ಮುಂದೆ ಇನ್ಶೂರೆನ್ಸಲ್ಲಿ ಅದಕ್ಕೆ ನಮಗೆ ಯಾವ ರೀತಿ ಸಹಕಾರ ಉಂಟು ಅದನ್ನು ಮಾಡಿಸ್ತೇನೆ, ನೀವು ಅವರಿಗೆ ತೊಂದರೆ ಮಾಡಬಾರ್ದು ಅಂತ ಹೇಳಿದ್ದೇನೆ. ಒಬ್ಬ ವಕೀಲರು ಹೋಗಿ ಆ ಬಿಲ್ಲನ್ನು ಪಾವತಿ ಮಾಡಿದ್ದಾರೆ. ತಾವು ಅವರ ತಂದೆ ತಾಯಿಯನ್ನು ಮಾತಾಡಿಸಿಲ್ಲ, ಮಾನವೀಯತೆಗಾದರೂ ಕೂಡ ಆ ಸಮಯಕ್ಕೆ ಒಂದು ಆಸ್ಪತ್ರೆಗೆ ಬಂದು ಹೋಗ್ಬೋದಾಗಿತ್ತು, ಅವ್ರ ತಂದೆಯವರಿಗೆ ಒಂದು ಸಾಂತ್ವನ ಹೇಳ್ಬೋದಾಗಿತ್ತು, ಅಥವಾ ಅವ್ರ ಕ್ರಿಯೆ ಇತ್ತು, ನಿನ್ನೆ ಡೆತ್ ಆಗಿದ್ರು, ಆ ಸಮಯದಲ್ಲಾದರೂ ಅವ್ರನ್ನೊಂದು ಭೇಟಿ ಮಾಡ್ಬೋದಿತ್ತು ಅನ್ನೋದು ಅವರ ತಂದೆ ಮತ್ತು ಅವರ ತಾಯಿ ಆರೋಪ. ಮತ್ತು ಹಿರಿ ಜೀವ, ತಾವು ಒಂದು ಸಾಮಾಜಿಕ ಕಳಕಳಿಯನ್ನು ತೋರಿಸ್ಬೋದಾಗಿತ್ತು, ಜನಪ್ರತಿನಿಧಿ ಆಗಿದ್ರಿ ಅನ್ನೋದಕ್ಕೋಸ್ಕರ ಹೇಳಿ. ನಾನು ಯಾವತ್ತೂ ಕೂಡ ಈ ಗ್ರಾಮದಲ್ಲಿ ನಾನು ಮಾಡುವಂಥ ಬಡವರದ್ದು ಸೇವೆ, ಅವರ ತಂದೆಗೆ ಅವರ ಇಡೀ ಕುಟುಂಬಕ್ಕೆ ಈ ಗ್ರಾಮದಲ್ಲಿ ವಾಸ ಮಾಡಲಿಕ್ಕೆ ಒಂದು ನಿವೇಶನವನ್ನು ಕೊಟ್ಟು ನನ್ನ ಮಿತ್ರರಿಂದ, ಅವರು ಸೌದಿಯಲ್ಲಿದ್ದಾರೆ, ಅವರ ಮುಖಾಂತರ ಅವರಿಗೆ ಮನೆಯನ್ನು ಮಾಡಿಸಿಕೊಟ್ಟಿದ್ದೇನೆ. ಈ ಘಟನೆ ನಡೆದ ನಂತರ ನಾನು ಮಂಗಳೂರಿಂದ ಅವನು ತೀರಿ ಹೋದಂತ ಗೊತ್ತಾದ ತಕ್ಷಣ ಆಸ್ಪತ್ರೆಗೆ ನನ್ನವರನ್ನೆಲ್ಲ ಕಳಿಸಿಕೊಟ್ಟಿದ್ದೇನೆ. ಇಲ್ಲಿ ಗೊತ್ತಾದ ತಕ್ಷಣ ವೈದ್ಯರಲ್ಲಿ ಸಂಪರ್ಕ ಮಾಡ್ತಾ ಇದ್ದೆ. ಗೊತ್ತಾದ ತಕ್ಷಣ ಇಲ್ಲಿಗೆ ಅವರ ಮನೆಗೆ ಬಂದು ಅವರ ಹೆಂಡತಿಯನ್ನು ಭೇಟಿಯಾಗಿ ಅವರ ಹೆಂಡತಿಗೆ ನಾನು ಸಾಂತ್ವನವನ್ನು ಹೇಳಿ ನನ್ನಿಂದ ಕೊಂಚ ಸಹಕಾರವನ್ನು ಮಾಡಿ, ನಂತರ ಅವರ ಮನೆಗೆ ಹೋಗಬೇಕು ಅಂತ ಹೇಳುವಾಗ ಅವರೆಲ್ಲ ಅಲ್ಲಿ
ಹೆಣ ತರುವಲ್ಲಿ ಆಸ್ಪತ್ರೆಗೆ ಹೋಗಿದ್ದಾರೆ. ಅಲ್ಲಿ ಇನ್ನೂ ಕೂಡ ಶಿರೋದವರು ಬಂದಿಲ್ಲ, ನೀವು ತಿಳಿಸ್ಬೇಕು ಅಂತ ಹೇಳಿದಾಗ ಶಿರುವ ಠಾಣೆಯ ASI ಅವರಿಗೆ ತಿಳಿಸಿ ಆದಷ್ಟು ಶೀಘ್ರ ಹೋಗಿ ಪೋಸ್ಟ್ ಮಾರ್ಟಮ್ ಮಾಡಬೇಕು ಅಂತ. ಮತ್ತು ಎಲ್ಲ ನೋಡಿ, ಇಲ್ಲಿಯೇ ನಿಮಗೆ ಸಾಕ್ಷಿ ಇದ್ದಾರೆ, ಇಲ್ಲಿಯೇ ಜನರೇ, ಆದ ಮನೆಯ ಹತ್ತಿರದವರೇ, ಪ್ರತಿಯೊಬ್ಬರಿಗೆ ನಾನು ತಿಳಿಸಿದ್ದೇನೆ. ಅವರಿಗೆ ಇಲ್ಲದ್ರೆ ಅವರ ಮನೆಗೆ ಹೋಗಿ ನಾನು ಏನು ಸಾಂತ್ವನ ಮಾಡಬೇಕಿತ್ತು ಅದನ್ನು ಮಾಡಬೇಕು ಅಂತಲೇ ನಾನು ಮಂಗಳೂರಿಂದ ಬಂದದ್ದು. ಆ ದಿವಸವೇ ಕಾರ್ಯಕ್ರಮ ನಮ್ಮದು. ಬಂದುವಾಗ ಇದು ಲೇಟ್ ಆಗ್ತದೆ ಇನ್ನು ಬರುವಾಗ 12 ಗಂಟೆ, ನಮಗೆ ಅಲ್ಲಿ 12 ಗಂಟೆ ಕಾರ್ಯಕ್ರಮ ಇತ್ತು. ನಾನು ಹೆಂಡತಿಗೆ, ಅವರ ತಂದೆ, ಅವರ ತಾಯಿಗೆ, ಎಲ್ರಿಗೂ ಕೂಡ ಸಾಂತ್ವನ. ನಾವೇನು ಅಂತ ಈ ಗ್ರಾಮದಲ್ಲಿ ಯಾರ ಹತ್ರ ಬೇಕಾದರೂ ಕೇಳಿ, ಇಲ್ಲಿ ಏನು ತೊಂದರೆ ಆದರೂ ಕೂಡ ನಾವು ಪ್ರಥಮ ಹೋಗಿ ಸಹಕಾರ ಮಾಡಿ ನಮ್ಮ ಮನೆಯವರು ಅಂತ ಎಣಿಸಿ ಕೆಲಸ ಮಾಡ್ತಾ ಇದ್ದೇವೆ ಇಲ್ಲಿ ನಾನು ಅವರಿಗೆ ಆ ದಿವಸ ಮನೆಗೆ ಹೋಗಿದ್ದೇನೆ, ಹೆಂಡತಿಗೆ ಸಿಕ್ಕಿದ್ದೇನೆ, ಇವರ ಮನೆಗೂ ಕೂಡ ಹೋಗಿದೆ. ಇವರು ಯಾರು ಇರೋದ ಕಾರಣ ನನಗೆ ಮತ್ತೆ ಸಂಪರ್ಕ ಮಾಡಿಲ್ಲ ನಾನು. ಮತ್ತು ಅವರ ಮನೆಗೆ ನಮ್ಮವರನ್ನು ಕಳಿಸ್ತಾ ಇದ್ದೇನೆ ನಾನು. ಯಾವುದೇ ಎಲ್ಲದಕ್ಕೂ ನಾನು ಹೇಳ್ತಾ ಇದ್ದೇನೆ. ಅವರಿಗೆ ಎಲ್ಲ ರೀತಿಯ ಸಹಕಾರ ಕೂಡ ಮುಂಚೆ ಸಹ ಮಾಡಿದ್ದೇನೆ, ಇನ್ನೂ ಮಾಡ್ತೇನೆ ನಾನು. ತಮ್ಮ ಮಗ ಈಗ ಅಪ್ಸ್ಕೊಂಡಾಗಿದ್ದಾರೆ ಅನ್ನೋ ವಿಚಾರ ಸರ್, ಆರೋಪ ಸರ್. ಹಸ್ಬೆಂಡ್ ಯಾರೂ ಆಗಿಲ್ಲ. ಮಗನನ್ನು ಪೊಲೀಸ್ಗೆ ಮಗನೇ ಕೊಂಡೋಗಿ ಗಾಡಿ ಕೊಟ್ಟು, ಮಗನೇ ಗಾಡಿಯನ್ನು ರಿಲೀಸ್ ಮಾಡಿ ಸರೆಂಡರ್ ಮಾಡಿ ಮಗನಿಗೂ ಅಲ್ಲಿಂದ ಜಾಮೀನು ತಗೊಂಡು ಬಂದದ್ದು. ಯಾವುದೇ ಅಪ್ಸ್ಕಾಂಡಿಂಗ್ ಆಗಲಿ ಎಲ್ಲೂ ಕೂಡ ಹೋಗಿಲ್ಲ ಅವ. ಪೊಲೀಸ್ ಅಧಿಕಾರಿಗಳ ಮೇಲೆ ಒತ್ತಡವನ್ನು ಹಾಕ್ತಾ ಇದ್ದೀರೋ ಅನ್ನೋ ಆರೋಪ ಇದೆ ಸರ್. ಯಾವ ಅಧಿಕಾರಿಗಳಿಗೂ ಇವತ್ತಿನ ದಿನದವರೆಗೆ ಒಂದೇ ಒಂದು ಅಧಿಕಾರಿಗೆ ನಾನು ಫೋನ್ ಮಾಡಿಲ್ಲ. ಆಕ್ಸಿಡೆಂಟ್ ಕೇಸು ಏನು ಕಾನೂನಲ್ಲಿ ಅದನ್ನು ಆಗ್ತದೆ. ಆದ್ದರಿಂದ ಯಾವ ಅಧಿಕಾರಿಗಾಗಲಿ, ಯಾವ ಜನಪ್ರತಿನಿಧಿಗಳಿಗಾಗಲಿ, ಯಾವ ನಮ್ಮ ನಾಯಕರುಗಳಿಗಾಗಲಿ ನಾನು ನಾನು ಕಾಂಗ್ರೆಸ್ ಮುಖಂಡ ಅಲ್ಲ, ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ. ನಾನು ಈ ಗ್ರಾಮದ ಸೇವಕ. ಈ ಗ್ರಾಮದಲ್ಲಿ 25 ವರ್ಷಗಳಿಂದ ಸೇವೆ ಮಾಡ್ತಿದ್ದೆ. ಒಂದೇ ಒಂದು ಅನ್ಯಾಯ ಈ ಗ್ರಾಮದಲ್ಲಿ ನಾವು ಮಾಡಿಲ್ಲ. ಈ ಗ್ರಾಮವನ್ನು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿದ್ದೇನೆ. ಈ ಗ್ರಾಮದ ಬಡ ಜನರಿಗೆ ಉದ್ಯೋಗ ಕೊಟ್ಟಿದ್ದೇನೆ, 500 ಬಡವರಿಗೆ ಮನೆ ಕೊಟ್ಟಿದ್ದೇನೆ. ಯಾವತ್ತೂ ಕೂಡ ನಾವು ಅನ್ಯಾಯ ಮಾಡುವವರಲ್ಲ, ಮತ್ತು ಈ ರೀತಿ ಅಸಹಾಯಕತೆಯನ್ನು ತೋರುವವರಲ್ಲ. ಅವರಿಗೆ ನೋವಾಗಿದ್ದರೆ ನಾವು ನಿಮ್ಮ ಟಿ ವಿ ಮೂಲಕ ಭಾಳ ವಿಷಾದ ಮಾಡ್ತೇವೆ. ಇದು ಇಂಥ ಮಟ್ಟಕ್ಕೆ ಟಿ ವಿಯಲ್ಲಿ ಎಲ್ಲ ನಾವು ಕಾಂಗ್ರೆಸ್ ಮುಖಂಡ ಪ್ರಭಾವಿ ಆಗಿರೋದ್ರಿಂದ, ಯಾಕಂತ ಹೇಳಿದರೆ ಆ ಕ್ಷಣಕ್ಕೆ ಅವರು ಮಾಡಿರೋದು ತಪ್ಪು ಅಂತ ಹೇಳಿ ತಮ್ಗೆ ಅನಿಸೋದಿಲ್ವ ಸರ್? ತಮ್ಮ ಮಗ ಆ ಕ್ಷಣಕ್ಕೆ ಅಲ್ಲಿ ನಿಲ್ಲಿಸಬೇಕಾಗಿತ್ತು, ಒಂದು ಸಾಂತ್ವನ ಹೇಳಬೇಕಾಗಿತ್ತು, ಹಂಗೆ ಆಗಬಾರ್ದಿತ್ತು ಅನ್ನೋದು ತಮ್ಗೆ ಅನಿಸೋದಿಲ್ವ? ಖಂಡಿತವಾಗಿಯೂ ನಾನು ನಿಮ್ಮ ಟಿ ವಿಯಲ್ಲಿ ಹೇಳುವುದಲ್ಲ, ನಾನು ನನ್ನ ಮಗನಿಗೆ ಏನು ಗದರಿಸಬೇಕು, ಏನು ಹೇಳಬೇಕು ಅದನ್ನೆಲ್ಲ ಹೇಳಿದ್ದೇನೆ. ಯಾರು ತಪ್ಪು ಮಾಡಿದ್ರು ಕೂಡ ನಾನು ಹೇಳಿದೆ, ನೀನು ಅಲ್ಲೇ ನಿಲ್ಲಿಸಿ ನನಗೆ ಫೋನ್ ಮಾಡಬೇಕಿತ್ತು. ನಾನು ಹಾಗೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡ್ತಿದ್ದೆ. ನೀನು ಅಲ್ಲಿ ಗಾಡಿಯನ್ನು ಬಿಟ್ಟು ಯಾಕೆ ಎದುರು ತಂದಿದ್ದಿ? ಅಲ್ಲೇ ನಿಲ್ಲಿಸಬೇಕಿತ್ತು ನೀನು. ಅಲ್ಲೆಲ್ಲ ಜನ ಇದ್ದರು. ನನಗೆ ಹೆದರಿಕೆ ಆಯಿತು. ನನಗೆ ಫಸ್ಟ್ ಆದದ್ದು, ನಾನು ಎಂಥದ್ದು ಅಂತ ನನಗೆ ಕೈಕಾಲು ಇದು ಮಾಡಿ ನಾನು ಹೇಳಿದೆ, ಅದನ್ನು ಮತ್ತೆ ಇದೆಲ್ಲ ಕಾನೂನಲ್ಲಿ ಅವ್ರಿಗೆ ಹೇಳಲಿಕ್ಕೆ ಆಗೋದಿಲ್ಲಲ್ಲ, ನೀನು ಅಲ್ಲೇ ನಿಲ್ಲಿಸಬೇಕಿತ್ತು. ಅವು ಮಾಡಿದ್ದು ನನಗೆ ತಪ್ಪು ಅಂತ ನಾನು ಒಪ್ಪಿದ್ದೇನೆ, ನಾನು ಹೇಳಿದ್ದೇನೆ. ಯಾವುದೇ ಅಧಿಕಾರಿಗಳಿಗೆ ಯಾರಿಗೂ ಕೂಡ ನಾವು ನೀವು ಯಾವ ಅಧಿಕಾರಿಗಳ ಹತ್ರ ಕೇಳಿ, ದೇವಿ ಪ್ರಸಾದ್ ಶೆಟ್ಟಿ ಅವರು ನಿಮಗೆ ಒಂದು ಫೋನ್ ಮಾಡಿದ್ದಾರೆ ಅಂತ. ನಾವು ಫೋನು ಮಾಡೋದಿಲ್ಲ. ಇನ್ನೂ ಕೂಡ ಆ ಮನೆಯವರಿಗೆ ಒಳ್ಳೆಯ ನ್ಯಾಯ ರೀತಿ ಸಿಗುವಂತೆ, ಪರಿಹಾರ ಸಿಗುವಂತೆ ಎಲ್ಲ ರೀತಿಯಲ್ಲಿ ನಾನು ಸಹಕಾರ ನನ್ನ ವೈಯಕ್ತಿಕವಾಗಿ ಕೂಡ ನಾನು ಮಾಡ್ತೀನಿ. ಈಗ ಬಡ ಕುಟುಂಬ, ಅದು ಮಗನನ್ನು ಕಳ್ಕೊಂಡಿದೆ. ಆ ಫ್ಯಾಮಿಲಿಯವರಿಗೆ ತಾವೇನು ಭರವಸೆ ಕೊಡ್ತೀರಿ? ಆ ಫ್ಯಾಮಿಲಿಯವರಿಗೆ ಒಂದು ಆಧಾರ ಬೇಕಾಗಿದೆ. ಅವ್ರ ಜೊತೆಗೆ ತಾವು ಹೇಗೆ ನಿಂತ್ಕೋತೀರಿ? ತಾವೊಬ್ಬರು ಊರು ಮುಖಂಡರಾಗಿ ಅಥವಾ ಒಬ್ಬರು ಜನಪ್ರತಿನಿಧಿಯಾಗಿ ಅವ್ರಿಗೆ ಹೆಂಗೆ ನ್ಯಾಯ ಒದಗಿಸ್ಕೊಡ್ತೀರಿ ಸರ್ ತಾವು? ನನಗೆ ಈ ಘಟನೆ ಬಗ್ಗೆ ಭಾಳ ದುಃಖ ಆಗಿದೆ. ಅವರ ಮಗ ಅಲ್ಲ, ನನ್ನ ಮಗ ಅಂತಲೇ ನಾನು ಈ ಗ್ರಾಮದವ್ರದ್ದು ಎಣಿಸೋದು. ನಾನು ಯಾವುದೇ ತಪ್ಪುಗಳನ್ನು ನಾನು ಮಾಡಿಲ್ಲ. ನಾನು ಆ ಮನೆಯವರಿಗೆ ಎಲ್ಲ ರೀತಿಯ ಸಹಕಾರ, ಆ ಮನೆಯ ಅಪಘಾತದ ನನ್ನ ಕಿವಿಗೆ ಸುದ್ದಿ ಬೆಳೆದ ತಕ್ಷಣ ಅವರ ಮನೆಯವರಿಗೆ ಹೋಗಿ ಮಾಹಿತಿ ಕೊಡಿ ಅಂತ ನಮ್ಮ ಇಲ್ಲಿಯ ಮುಖಂಡರಾದಂಥ ಜೈರಿಗೆ, ಮೊಹಮ್ಮದ್, ಕೆಲವರೆಲ್ಲ ಅಲ್ಪಸಂಖ್ಯಾತ ಮುಖಂಡರಿಗೆ ನಾನು ತಿಳಿಸಿದ್ದೆ. ಅಲ್ಲಿ ಹೋಗಿ ಹೇಳಿ ಅವರಿಗೆ ಏನು ಸಹಾಯ ಬೇಕು ನನ್ನಿಂದ ನಾನು ಮಾಡ್ತೇನೆ. ಮತ್ತು ಯಾವುದೇ ರೀತಿಯಲ್ಲಿ ಗಾಬರಿ ಆಗೋದು ಬೇಡ. ಮುಂದೆ ಸಹ ಯಾವುದೇ ರೀತಿಯ ನೀವು ಇದು ನೋವನ್ನು ನಾನಿದ್ದೇನೆ ನಿಮ್ಮೊಟ್ಟಿಗೆ. ನಿಮಗೆ ಏನು ಸಹಕಾರ ಬೇಕು ನಾನು ಅವರಿಗೆ ಹಿಂದೆ ಕೂಡ ಸಹಕಾರ, ಅವರ ಹೆಂಡತಿಗೂ ಆಗಲಿ ಅವರ ಮನೆಯಲ್ಲಾಗಲಿ ಬೇಕಾದ ಸಹಕಾರ ಮಾಡ್ತೇನೆ. ಅವನ ನಡತೆಯಲ್ಲಿ ದುರ್ನಡತೆ ಇದ್ದ ಸಂದರ್ಭದಲ್ಲೂ ಕೂಡ ನಾನು ತಿದ್ದಿ ಅವನಿಗೆ ಬುದ್ಧಿ ಹೇಳಿದ್ದೇನೆ. ಅವನ ಮೇಲೆ ಕೆಲವು ಕಳ್ಳತನದ ಪ್ರಕರಣಗಳೆಲ್ಲ ದಾಖಲಾಗಿತ್ತು. ಆಗ ಕೂಡ ನಾನೇ ಎದುರು ನಿಂತು ಅವನನ್ನು ರಕ್ಷಣೆ ಮಾಡಿದ್ದು, ಅದನ್ನು ಒಳ್ಳೆ ರೀತಿಯಲ್ಲಿ ಇಳುವರಿ ಮಾಡಿ ಅವನಿಗೆ ಬುದ್ಧಿ ಹೇಳಿ ಒಳ್ಳೆಯ ಕೆಲಸ ಮಾಡು, ನಾನು ನಿನಗೆ ಏನು ಸಹಕಾರ ಬೇಕು ಮಾಡ್ತೇನೆ ಅಂತ ನಾನೇ ಹೇಳಿದ್ದು. ಮುಂದೆ ಕೂಡ ಮನೆಯ ಕುಟುಂಬದವರಿಗೆ, ಅವನ ಹೆಂಡತಿಗಾಗಿರ್ಬೋದು, ಆತನ ತಂದೆ ತಾಯಿಗಿರಿಗಾಗಿರ್ಬೋದು, ಏನು ಅವರ ಸಹಕಾರ ನಮ್ಮಿಂದ
ಬೇಡ್ತಾರೆ ಅದನ್ನೆಲ್ಲವನ್ನು ಕೂಡ ನಾನು ಮಾಡ್ತೇನೆ. ಪರಿಹಾರವನ್ನು ಕೂಡ ಅತಿ ಶೀಘ್ರವನ್ನು ಒದಗಿಸಿಕೊಡುವ ರೀತಿಯಲ್ಲಿ ಕೆಲಸ ಮಾಡ್ತೇನೆ. ಅವರ ಮನೆಯಲ್ಲಿ ಕೂಡ ಏನಾದರೂ ಕಷ್ಟ ಇದ್ದರೆ ಅದಕ್ಕೂ ಕೂಡ ನಾನು ಸ್ಪಂದನೆ ಮಾಡ್ತೇನೆ. ಇಲ್ಲಿ ಎಲ್ಲದಕ್ಕೂ ಯಾವುದೇ ರೀತಿಯಲ್ಲಿ ಇಲ್ಲಿ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದೇನೆ. ನಾವು ಆರೋಗ್ಯಕ್ಕಾಗಿ, ಮದ್ದಿಗಾಗಿ ಅಥವಾ ಅವರದ್ದು ಇದಕ್ಕೆ ಎಲ್ಲವನ್ನೂ ಇಲ್ಲಿ ನಾವು ಉಚಿತ ಮಾಡಿಟ್ಟಿದ್ದೇವೆ. ತಾವು ಯಾವಾಗ ಅವ್ರ ಮನೆಗೆ ಹೋಗ್ತೀರಿ? ಅವರ ತಂದೆ ತಾಯಿಗೆ ಯಾವಾಗ ಸಾಂತ್ವನ ಹೇಳ್ತೀರಿ? ಅದೇ ಮನೆಗೆ ಹೋಗ್ಲಿಕ್ಕೆ ಏನು ನಮಗೇನು ಭಯ ಉಂಟ? ಮನೆಗೆ ಹೋಗಲಿಕ್ಕೆ ನಾನೇ ಕೊಟ್ಟ ಮನೆ, ನಾವೇ ಕೊಟ್ಟ ಜಾಗ, ನಾವೇ ಅವರಿಗೆ ಸಹಕಾರ ಮಾಡಿದ್ದು. ನಾನು ಹೆಂಡತಿ ಮನೆಗೆ ಹೋಗಿ ಹೆಂಡತಿ ಕೂತ ಇಡೀ ಮನೆಗೆ ಹೋಗಿ ಅವರಿಗೆ ಸಾಂತ್ವನ ಹೇಳಿ ಬಂದಿದ್ದೇನೆ. ಇವರು ಇರಲಿಲ್ಲ, ನಾನು ಅವರು ನನ್ನಲ್ಲಿಗೆ ಬರ್ತಾರೆ, ನಾನು ಅವರಲ್ಲಿಗೆ ಹೋಗ್ತೇನೆ. ಅವರಿಗೆ ಏನು ನೋವು ಇದ್ದರೆ ಅದನ್ನೆಲ್ಲ ನಾನು ಸರಿಪಡಿಸ್ತೇನೆ. ಯಾವುದೇ ಪ್ರಭಾವ ಮತ್ತೊಂದು ಏನಿಲ್ಲ, ನ್ಯಾಯ ಕೊಡಿಸ್ತೀರಿ ಆ ಕುಟುಂಬ? ಪ್ರಭಾವ ಅಂತವೇ ಇಲ್ವೇ? ಯಾಕೆಂತ ಹೇಳಿದರೆ ಇದೇನು ಕೊಲೆ ಕೇಸ್ ಅಲ್ಲ, ಇಲ್ಲೇನು ದೊಡ್ಡ ಬೇರೆ ಏನು ಕೇಸ್ ಆದದ್ದಲ್ಲ. ಇದು ಆಕ್ಸಿಡೆಂಟ್ ಕೇಸ್, ಅಚಾತುರ್ಯವಾಗಿ ನಡೆದಿದೆ ಈ ಘಟನೆ. ಮಗ ನಿಲ್ಲಿಸಿಲ್ಲ ಎಂಬುದು ನಮಗೂ ನೋವಿದೆ. ಅದು ಬಿಟ್ಟರೆ ಇದಕ್ಕೆ ನಂದೇನು ಪಾತ್ರ ಉಂಟಾ? ನಾನೇನು ಇದ್ನ ಅಥವಾ ಯಾವ ಅಧಿಕಾರಿಗಾದರೂ ನಾವು ಒಂದು ಫೋನ್ ಕೂಡ ಮಾಡಿಲ್ಲ. ಸಬ್ ಇನ್ಸ್ಪೆಕ್ಟರಿಗೆ ಫೋನ್ ಮಾಡಿ ನನ್ನ ಮಗ ಹೀಗೆ ಮಾಡಿದ್ದಾನೆ, ಗಾಡಿಯನ್ನು ಕಳಿಸಿಕೊಡ್ತೇನೆ ಅಂತ ಹೇಳಿ ಗಾಡಿಯನ್ನು ಅದೇ ರಾತ್ರಿ ಕಳಿಸಿಕೊಟ್ಟಿದ್ದೇನೆ. ಇದೇ ನನ್ನ ಅಂತಿಮ. ಆ ಮನೆಯವರ ಪರವಾಗಿ ಇರುವುದು ನಾನು, ನನ್ನ ಮಗನ ಪರವಾಗಿ ಅಲ್ಲ, ಆ ಮನೆಯವರ ಪರವಾಗಿದ್ದೇನೆ ನಾನು. ನೋಡಿ, ಇದು ಕಾಂಗ್ರೆಸ್ ಮುಖಂಡ ಹಾಗೆ ಸಹಕಾರಿ ಮುಖಂಡ ದೇವಿ ಪ್ರಸಾದ್ ಶೆಟ್ಟಿ ಅವರು ಹೇಳ್ತಿರೋದು. ನಾನು ಆ ಸಂತ್ರಸ್ತ ಮನೆಯವರ ಕುಟುಂಬದ ಪರವಾಗಿದ್ದೇನೆ, ಅವ್ರಿಗೆ ಏನೇನು ನನ್ನ ಕಡೆಯಿಂದ ಸಹಕಾರ ಆಗುತ್ತೆ ಅದೆಲ್ಲವನ್ನು ನಾನು ಮಾಡ್ತೇನೆ. ಅಚಾತುರ್ಯ ಆಗಿದೆ, ಕಾನೂನು ರೀತಿಯಲ್ಲಿ ಏನೇನು ಆಗಬೇಕು ಅದೆಲ್ಲವೂ ಕೂಡ ಆಗತ್ತೆ ಅನ್ನೋದನ್ನು ಹೇಳಿದ್ದಾರೆ. ಆ ಮೂಲಕ ಆ ಕುಟುಂಬದ ಜೊತೆಗೆ, ಆ ಕುಟುಂಬಕ್ಕೆ, ಆ ತಂದೆ ತಾಯಿಗೆ ಹೇಗೆ ಆಧಾರವಾಗಿ ನಿಲ್ತಾರೆ ಅನ್ನೋದು ಮುಂದಿನ ದಿನಗಳಲ್ಲಿ ತಿಳಿಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀ ಜೊತೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ.